ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೇರಿಕಾಗೆ ಒಂದು ಕಡೆ ಮಾನ ಕಾಪಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ, ಇನ್ನೊಂದು ಕಡೆ ಹೇಗಾದರೂ ಮಾಡಿ ಈ ಯುದ್ಧದಿಂದ ಹೊರಗಡೆ ಬಂದುಬಿಡಬೇಕು. ಬೈ ಮಿಸ್ಟೇಕ್ ಬಂದ್ಬಿಟ್ಟಿದ್ದೀವಿ, ನೆತನ್ಯಾಹು ಮಾತು ಕೇಳ್ಕೊಂಡು ಪಡಬಾರ್ದು ಪಡ್ತಾ ಇದ್ದೀವಿ, ಸಾಕಿದು ನಮಗೆ ಅನ್ನುವಂಥ ಕಿರಿಕಿರಿ ಇನ್ನೊಂದು ಕಡೆ. ಇದರ ನಡುವೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾನೆ ಇದೆ. ಯಾವ ಮಟ್ಟಕ್ಕೆ ಅಂದರೆ, ನಿನ್ನೆ 2200 ಕೋಟಿ ರೂಪಾಯಿ 2200 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರೋನ್, ಸ್ಪೈ ಡ್ರೋನನ್ನು ಕಳ್ಕೊಂಡಿದೆ ಅಮೇರಿಕಾ. ಅದು ಹೊರ್ಮುಜ್ ಸ್ಟ್ರೈಟ್ ಸಮುದ್ರದ ಮೇಲೆ ಹಾರಾಟ ನಡೆಸ್ತಿರ್ಬೇಕಾದ್ರೆ ಅದು ಹೋಗಿದೆ. ಅಮೇರಿಕಾ ಹೇಳ್ತಿದೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗೆ ಬಿತ್ತು ಅಂತ, ಬಟ್ ಇರಾನ್ ಹೇಳ್ತಾ ಇದೆ ನಾವು ಹೊಡೆದು ಉರುಳಿಸಿದ್ದೀವಿ ಅಂತ. ಇನ್ನೊಂದು ಕಡೆ ಸಿರಿಯಾದಿಂದ ಸಂಪೂರ್ಣವಾಗಿ ವಾಪಸ್ ಹೋಗ್ತಾ ಇದೆ ಅಮೇರಿಕಾದ ಸೇನೆ. ಕೊನೆ ಬ್ಯಾಸ್ಟಿನ್ ಏನಿತ್ತು ಅಥವಾ ಕೊನೆ ಪೋಸ್ಟ್ ಏನಿತ್ತು ಅವ್ರದ್ದು, ಅಲ್ಲಿಂದಲೂ ಸಹ ಸಂಪೂರ್ಣವಾಗಿ ಗಂಟು ಮೂಟೆ ಕಟ್ಕೊಂಡು ಅಮೇರಿಕಾ ಕಡೆಗೆ ಹೊರಟಿದ್ದಾರೆ. ಯಾರೂ ಸಹ ಈಗ ಸಿರಿಯಾದಲ್ಲಿ ಅಮೇರಿಕಾದ ಸೈನಿಕರು ಉಳಿದಿಲ್ಲ. ಭಯ, ಇರಾನ್ನ ಭಯ. ಯಾಕೆಂದರೆ ಇರಾಕ್ನಲ್ಲಿ ಒಂದಷ್ಟು ಬಂಡುಕೋರರನ್ನು ಇಟ್ಕೊಂಡಿದೆ, ಸಿರಿಯಾದಲ್ಲಿ ಬಂಡುಕೋರರನ್ನು ಇಟ್ಕೊಂಡಿದೆ, ಯೆಮೆನ್ನಲ್ಲಿ ಇಟ್ಕೊಂಡಿದೆ, ಜೊತೆಗೆ ಹಮಾಸ್ ಅಂತೂ ಇದ್ದಿದ್ದೆ, ಲೆಬನಾನು ಇದ್ದಿದ್ದೇನೆ. ಸೊ ಆ ಬಂಡುಕೋರರ ಗುಂಪುಗಳು ದಾಳಿ ಮಾಡ್ತವೆ ಅನ್ನುವ ಭಯದಲ್ಲಿ ಸಿರಿಯಾ, ಅಮೇರಿಕಾದ ಸೈನ್ಯ ಹೊಂದಿತ್ತಲ್ಲ, ಅಲ್ಲಿ ಆ ಸೈನ್ಯ ಈಗ ವಾಪಸ್ ಹೋಗ್ತಾ ಇದೆ ಸಿರಿಯಾದಿಂದ, ಇರಾನ್ ಪಕ್ಕದಲ್ಲಿರುವ ಸಿರಿಯಾದಿಂದ. ಸೊ ಇದು ಸಹ ಒಂದು ರೀತಿಯಾಗಿ ತನ್ನ ಮಾನವನ್ನು ಇನ್ನಷ್ಟು ಹೋಗದಂತೆ ಕಾಪಾಡಿಕೊಳ್ಳುವಂಥ ಕೃತ್ಯ. ಸೊ ಈ ಎರಡು ಘಟನೆಗಳು ಏನು, ಸ್ಪೈ ಡ್ರೋನ್ ಬಿದ್ದಿರುವಂಥದ್ದು ಮತ್ತು ಸಿರಿಯಾದಿಂದ ವಾಪಸ್ ಹೋಗ್ತಿರುವಂಥದ್ದು ಅಮೇರಿಕಾದ ಸೇನೆ ಕಂಪ್ಲೀಟಾಗಿ, ಅದರ ಬಗ್ಗೆ ಒಂದಷ್ಟು ವಿವರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, 40 ದಿನಗಳ ಯುದ್ಧದ ನಂತರ ಈಗ ಯುದ್ಧ ವಿರಾಮದಲ್ಲಿದ್ದೀವಿ. ಬಟ್ ಮೊದಲ ಸುತ್ತಿನ ಶಾಂತಿ ಮಾತುಕತೆ ಮುರಿದು ಬಿತ್ತು. ಈಗ ಮತ್ತೆ ಪಾಕಿಸ್ತಾನಕ್ಕೆ ದುಂಬಾಲು ಬಿದ್ದು ಹೇಗಾದರೂ ಮಾಡಿ ಇರಾನನ್ನು ಒಪ್ಪಿಸಿ ಮಾತುಕತೆಗೆ, ಎರಡನೇ ಸುತ್ತಿನ ಮಾತುಕತೆ ಮಾಡ್ಕೊಳ್ಳೋಣ, ಹೇಗಾದರೂ ಒಂದು ಒಪ್ಪಂದಕ್ಕೆ ಬರಲೇಬೇಕು ಅಂತ ಅಮೇರಿಕ ಮತ್ತು ಟ್ರಂಪ್ ನಿರ್ಧರಿಸಿದ ಹಾಗೆ ಪಾಕಿಸ್ತಾನದ ಬೆನ್ನು ಬಿದ್ದಿದ್ದಾರೆ. ಹಾಗಾಗಿ ಪಾಕಿಸ್ತಾನದ ಆರ್ಮಿ ಜನರಲ್ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಇರಾನ್ಗೆ ಹೋಗಿದ್ದಾರೆ. ಇರಾನ್ಗೆ ಹೋಗಿ ಇರಾನ್ ಜೊತೆಯಲ್ಲಿ ಮಾತಾಡಿ ಒಂದು ನಿರ್ಧಾರಕ್ಕೆ ಬರಬೇಕು, ಆಮೇಲೆ ಮಾತುಕತೆ ಕರ್ಕೊಂಬರ್ಬೇಕು ಅವರನ್ನು ಅಮೇರಿಕಾ ಜೊತೆಗೆ ಅಂತ ಅವರೇ ಹೋಗಿದ್ದಾರೆ. ಅಂತಹ ಸನ್ನಿವೇಶದಲ್ಲಿ ಅಮೇರಿಕಾ ಅವಾಯ್ಡ್ ಮಾಡ್ತಾ ಇದೆ ಪ್ರತಿಯೊಂದು ದುರಂತಗಳನ್ನು. ಆದರೂ ಸಹ ಇಡೀ ಜಗತ್ತಿನ ಮುಂದೆ ಕೆಳಗಡೆ ಬಿದ್ದರೂ ಸಹ ಮೀಸೆ ಮಣ್ಣಾಗಿಲ್ಲ ಅಂತ ತೋರಿಸ್ಕೋಬೇಕಲ್ಲ. ಹಾಗೆ ಹೊರ್ಮುಜ್ ಸ್ಟ್ರೈಟನ್ನು ನೀವೇನು ಬ್ಲಾಕ್ ಮಾಡೋದು, ನಾನೇ ಬ್ಲಾಕ್ ಮಾಡಿಬಿಡ್ತೀನಿ, ನಿಮ್ಮ ಹಡಗುಗಳಿಗೂ ಸಹ ಅವಕಾಶ ಇರಲ್ಲ, ನೋಡ್ತಾ ಇರಿ ಅಂತ ಆ ಇರಾನ್ಗೆ ಆವಾಜ್ ಹಾಕಿ ಅಲ್ಲೊಂದಷ್ಟು ಭದ್ರತೆಯನ್ನು ಒದಗಿಸುವಂಥ ಪ್ರಯತ್ನ ಮಾಡಿದೆ. ಅಂದರೆ ಅಡ್ಡ ಹಾಕುವ ಪ್ರಯತ್ನ ಮಾಡಿದೆ ಅಮೇರಿಕಾ. ಏನು ಮಾಡಿದೆ, ಒಂದಷ್ಟು ಯುದ್ಧ ನೌಕೆಗಳನ್ನು ತಂದು ನಿಲ್ಲಿಸ್ಕೊಂಡಿದೆ, ಏರ್ಫೋರ್ಸ್ಗೆ ಹಾರಾಟಕ್ಕೆ ಬಿಟ್ಟಿದೆ, ಯಾವ ಹಡಗು ಅಲ್ಲಿಂದ ಪಾಸ್ ಆಗದೆ ಇರಲಿ ಅಂತ. ಬಟ್ ಹಡಗುಗಳು ಪಾಸ್ ಆಗ್ತಾನೆ ಇದ್ದಾವೆ. ಭಾರತ ಮೂಲದ ಒಂದು ಹಡಗು ಸಹ ಪಾಸ್ ಆಗಿದೆ, ಭಾರತ ಮೂಲದ ಹಡಗು ಸಹ ಒಂದು ಪಾಸ್ ಆಗಿದೆ. ಇರಾನ್ದ ಹಡಗುಗಳು ಪಾಸ್ ಆಗ್ತಿದ್ದಾವೆ, ಚೈನಾ ಸಹ ಪಾಸ್ ಮಾಡ್ಕೊಳ್ತಿದೆ. ಎಚ್ಚರಿಕೆ ಕೊಟ್ಟಿದೆ ಚೈನಾ, ನಮ್ಮ ಹಡಗುಗಳನ್ನು ಮುಟ್ಟಿದ್ರೆ ಹುಷಾರ್ ಅಂತ. ಆ ಮಟ್ಟಕ್ಕೆ ಈ ಅಮೇರಿಕದ ದಿಗ್ಬಂಧನ ಏನಿದೆ ಹೊರ್ಮುಜ್ ಸ್ಟ್ರೈಟ್ದು, ಅದು ಇದ್ದು ಇಲ್ಲದಂಗಿದೆ. ಆದರೂ ಸಹ ಇಡೀ ಜಗತ್ತಿಗೆ ತೋರಿಸ್ಕೋಬೇಕಲ್ಲ, ನಾನು ದೊಡ್ಡ ರೌಡಿ ನಾನು ಅಂತ. ಹಾಗಾಗಿ ಏನೋ ಮಾಡ್ತಿದೆ. ಬಟ್ ಇದರ ನಡುವೆ ಒಂದು ದೊಡ್ಡ ದುರಂತ ನಡೆದೋಯ್ತು. ಈ ಕೆಲಸದಲ್ಲಿ ತೊಡಗಿದ್ದ, ಹೊರ್ಮುಜ್ ಸ್ಟ್ರೈಟ್ನ ಮೇಲೆ ಹಾರಾಟ ನಡೆಸ್ಕೊಂಡಿದ್ದಂತಹ, ಸೂಕ್ಷ್ಮ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಅಂತ ಹಾರಾಟ ಮಾಡ್ತಿದ್ದಂತಹ ಸ್ಪೈ, ಗುಪ್ತಚರ ಡ್ರೋನ್ 2200 ಕೋಟಿ ರೂಪಾಯಿ ಬೆಲೆ ಬಾಳುವಂತಹದ್ದು. ಅಷ್ಟು ಸೂಕ್ಷ್ಮವಾದಂತಹ ತಂತ್ರಜ್ಞಾನವನ್ನು ಹೊಂದಿದ್ದಂತಹ ಒಂದು ಡ್ರೋನ್ ಉರುಳಿ ಬಿತ್ತು. ಅಮೇರಿಕಾ ಹೇಳ್ತಾ ಇದೆ ಇದು ಟೆಕ್ನಿಕಲ್ ಪ್ರಾಬ್ಲಮ್, ತಾಂತ್ರಿಕ ತೊಂದರೆಯ ಕಾರಣಕ್ಕೆ ಬಿದ್ದಿರೋದು ಅಂತ. ಇರಾನ್ ಹೇಳ್ತಾ ಇದೆ ಜಸ್ಟ್ ಶಟ್ ಅಪ್, ನಾವು ಹೊಡೆದು ಉರುಳಿಸಿದ್ದೀವಿ, ಎಷ್ಟು ಹೇಳ್ಕೊಳ್ರಿ ಅಂತ. ಅಲ್ಲಿಗೆ ಸಾಕಷ್ಟು ಯುದ್ಧ ವಿಮಾನಗಳನ್ನು ಕಳ್ಕೊಂಡಿರೋ ಅಮೇರಿಕಾ ಈಗ ಈ ರೀತಿಯ ಡ್ರೋನ್ ಸಹ ಕಳ್ಕೊಂಡಿದೆ. ಅದು ಸಹ 2200 ಕೋಟಿ ಅಷ್ಟು ಬೆಲೆ ಬಾಳುವಂಥದ್ದು. ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 2200 ಕೋಟಿ ರೂಪಾಯಿಗಳು ಬರುತ್ತೆ. ಅಷ್ಟು ಮುಖ್ಯವಾದ, ಅಷ್ಟು ದೊಡ್ಡ ಬೆಲೆಯುಳ್ಳಂತಹ ಒಂದು ಡ್ರೋನನ್ನು ಕಳ್ಕೊಂಬಿಟ್ಟಿದೆ. ಆ ಮೂಲಕ ಡ್ರೋನ್ ಹೋಯಿತು ಅನ್ನೋದೊಂದು ಕಡೆ ಆದರೆ, ಹೊರ್ಮುಜ್ ಸ್ಟ್ರೈಟ್ ಮೇಲೆ ಮಾಹಿತಿ ಸಂಗ್ರಹಕ್ಕೆ ಗುಪ್ತಚರ ಇಲಾಖೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅನ್ಮ್ಯಾನ್ಡ್, ಇಲ್ಲದೇ ತಂತ್ರಜ್ಞಾನವನ್ನೇ ಬಳಸಿ ಹಾರಾಟ ನಡೆಸ್ತಾ ಇದ್ದಂಥದ್ದು ಇಲ್ಲದಂತಾಗಿದೆ.
ಇಲ್ಲದಂತಾಗಿದೆ. ಅದು ಎಷ್ಟು ಪವರ್ಫುಲ್ ಅಂದರೆ ಯಾವ ರೆಡಾರ್ಗೂ ಸಿಗ್ತಾ ಇರಲಿಲ್ಲ. ಬಟ್ ಇರಾನ್ ಹೇಗೆ ಒಡೆದುರುಳಿಸ್ತು ಅಂತ ಹೇಳಲಿಕ್ಕೆ ಬರಲ್ಲ. ಅದರ ಜೊತೆಗೆ ಎಂಥದ್ದೇ ವಾತಾವರಣ ಇರಲಿ, ಸಮುದ್ರದ ಮೇಲೆ ಟರ್ಬ್ಯುಲೆನ್ಸ್ ಇರುತ್ತೆ, ಏನೇನೋ ಸಮಸ್ಯೆಗಳು ನೈಸರ್ಗಿಕವಾಗಿ ಉಂಟಾಗ್ತಾ ಇರ್ತವೆ. ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಬಹುದಾದ ಶಕ್ತಿ ಇದ್ದಂಥದ್ದೊಂದು, ಅದರ ಹೆಸರು MQ-4C ಅಂತ. ಅದಕ್ಕೆ ಟ್ರೈಟಾನ್ ಅನ್ನುವಂತಹ ಹೆಸರನ್ನು ಕೊಟ್ಟಿದ್ರು. ಟ್ರೈಟಾನ್ ಅನ್ನುವಂತಹ ಹೆಸರನ್ನು ಕೊಟ್ಟಿದ್ರು. ಸರ್ವೇಲೆನ್ಸ್ ಡ್ರೋನ್ ಅದೀಗ ಹೋಯಿತು. ಅದೊಂದು ಕಡೆ. ಆದರೆ ಇನ್ನೊಂದು ಕಡೆ ಸಿರಿಯಾದಲ್ಲಿ ಐಸಿಸ್ ಯಾವಾಗ ಇಡೀ ಸಿರಿಯಾವನ್ನು ಕಾಡೋದಕ್ಕೆ ಶುರು ಮಾಡ್ತೋ, ಐಸಿಸ್ ಹುಟ್ಟಿದ್ದೇ ಅಮೆರಿಕದ ದೌರ್ಜನ್ಯದ ಕಾರಣಕ್ಕೆ. ಅಲ್ಲಿ ಇರಾಕ್ ಮತ್ತು ಸಿರಿಯಾದಲ್ಲಿ ಐಸಿಸ್ ಕಟ್ಟ ಉತ್ತುಂಗದಲ್ಲಿದ್ದಾಗ ಅಮೆರಿಕ ತನ್ನ ಸೇನಾ ಪಡೆಗಳನ್ನು ಅಲ್ಲಿ ಕಳಿಸಿತ್ತು, ರಕ್ಷಣೆ ಒದಗಿಸ್ಕೊಡೋದಕ್ಕೆ ಅಥವಾ ಅವುಗಳನ್ನು ಮಟ್ಟ ಹಾಕೋದಕ್ಕೆ. ಐಸಿಸ್ ಅಂತೂ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗಿಲ್ಲ. ಬಟ್ ಅಮೆರಿಕದ ಕೊನೆ ಸೇನಾ ತುಕಡಿ ಸಿರಿಯಾದಲ್ಲಿ ಏನಿತ್ತಲ್ಲ, ಅದು ನಿನ್ನೆ ವಾಪಸ್ ಗಂಟು ಮುಟ್ಟೆ ಕಟ್ಕೊಂಡು ಅಮೆರಿಕ ಕಡೆಗೆ ಹೊರಟಿದೆ. ಅದು ಇದ್ದದ್ದು ಖಾಮಿಸ್ಲಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಸಿರಿಯಾದಲ್ಲಿ. ಅದೇ ಕೊನೆಯದಾಗಿದ್ದು. ಈ ಹಿಂದೆನೇ ಸಾಕಷ್ಟು ಕಡೆ ಇದ್ದಂತಹ ಅಮೆರಿಕ ಸೇನಾ ನೆಲೆಗಳನ್ನು ಖಾಲಿ ಮಾಡಿಕೊಂಡು ಕಳಿಸಲಾಗಿತ್ತು. ಇದನ್ನು ಮಾತ್ರ ನಾವು ಖಾಲಿ ಮಾಡಬಾರ್ದು ಅಂತಲೇ ಅನ್ಕೊಂಡಿತ್ತು. ಬಟ್ ಈಗಿರುವ ಪರಿಸ್ಥಿತಿ, ಇರಾನ್ ಯಾವುದೇ ಕ್ಷಣ ಅಲ್ಲೂ ಮಿಸೈಲ್ ಹಾಕ್ಬಿಡಬಹುದು. ಯಾಕಂದರೆ ಇರಾನ್ಗೆ ಎಲ್ಲ ಕಡೆಯೂ ಸಹ ಬಂಡುಕೋರ ಗುಂಪುಗಳ ಸಪೋರ್ಟ್ ಇದೆ. ಇರಾನೇ ಬೆಳೆಸಿಟ್ಟಿದೆ. ಈ ಕಡೆ ಇರಾನ್ನಲ್ಲಿ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಇದೆ, ಅಲ್ಲಿ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಇದೆ, ಯೆಮೆನ್ನಲ್ಲಿ ಹೌತೀಸ್ ಇದ್ದಾರೆ, ಗಾಜಾದಲ್ಲಿ ಹಮಾಸ್ ಇದೆ. ಈ ರೀತಿ ಎಲ್ಲ ಕಡೆಯಿಂದಲೂ ಸಹ ಇರಾನ್ ತನ್ನ ಬಂಡುಕೋರ ಗುಂಪುಗಳನ್ನು ಬೆಳೆಸಿಟ್ಕೊಂಡಿರೋದ್ರಿಂದ ಸಿರಿಯಾದಲ್ಲಿ ಒಂದು ವಾಯುನೆಲೆ ಅಥವಾ ಸೇನಾ ನೆಲೆ ಇರೋದು ಬಹಳ ಡೇಂಜರ್. ಇರಾನ್ ಯಾವಾಗ ಬೇಕಾದ್ರೂ ದಾಳಿ ನಡೆಸ್ಬಿಡ್ಬೋದು ಅಂತ ಹೆದರಿ ಸಿರಿಯಾದಲ್ಲಿದ್ದಂತಹ ಕಡೆಯ ತುಕಡಿಯನ್ನು ಗಂಟು ಮುಟ್ಟಿ ಕಟ್ಟಿಸಿ ಅಮೆರಿಕ ಕಡೆಗೆ ವಾಪಸ್ ಕರ್ಕೊಳ್ತಾ ಇದ್ದಾರೆ. ಆ ಮೂಲಕ ಇರಾನ್ನ ಭಯಕ್ಕೆ ಅಮೆರಿಕ ಇನ್ನೊಂದು ಕಡೆಯಿಂದ ಖಾಲಿ ಮಾಡಿಕೊಳ್ತಿದೆ. ಇದನ್ನು ಸಾಕಷ್ಟು ಜನ ಹೇಳ್ತಿರೋದು. ಇದು ಆರಂಭ ಅಷ್ಟೇ. ಅರಬ್ ರಾಷ್ಟ್ರಗಳಿಂದನೂ ಇದೇ ರೀತಿ ಗಂಟು ಮುಟ್ಟೆ ಕಟ್ಕೊಂಡು ಓಡಿ ಹೋಗಬೇಕಾದಂತಹ ಪರಿಸ್ಥಿತಿ ಅಮೆರಿಕಾಗೆ ನಿರ್ಮಾಣ ಆಗತ್ತೆ. ಅದು ಸುಮ್ಮನೆ ಸಂಬಂಧ ಇಲ್ಲದಂತಹ ಒಂದು ಯುದ್ಧಕ್ಕೆ ತಲೆ ಕೊಟ್ಟಿದೆ. ನೆತನ್ಯಾಹು ಮಾತು ನಂಬಿಕೊಂಡು ಟ್ರಂಪ್ ಅಮೆರಿಕನ ಸರ್ವನಾಶ ಮಾಡಿ ಬಿಸಾಕಿದ್ದಾರೆ. ಅದು ಸೂಪರ್ ಪವರ್ ಅಂತ ಏನಿತ್ತು ಇಲ್ಲಿಯವರೆಗೆ ಎಲ್ಲರ ಮನಸ್ಸಲ್ಲಿ, ಅದು ಕಳೆದು ಹೋಗಿದೆ. ಇರಾನೇ 40 ದಿನ ಹೊಡೆದಿಡುತ್ತೆ. ತನಗೆ ಎಷ್ಟೇ ಪೆಟ್ಟು ಬಿದ್ದರೂ ಸಹ ತಿರುಗೇಟು ಕೊಡ್ತಾನೆ ಇರುತ್ತೆ. ಅಂದರೆ ಅಮೆರಿಕನ ಹೊಡಿಬೇಕು ಅಂದ್ಕೊಂಡ್ರೆ ಯಾರು ಬೇಕಾದ್ರೂ ಹೊಡಿಬೋದು ಅನ್ನುವಂತಹ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಈಗ ಸಿರಿಯಾದಿಂದ ತನ್ನ ಕಡೆಯ ತುಕಡಿಯನ್ನು ವಾಪಸ್ ಕರ್ಕೊಳ್ಳೋ ಮೂಲಕ ತಾನು ಹೆದರ್ತೀನಿ ಅನ್ನೋದನ್ನು ಇಡೀ ಜಗತ್ತಿಗೆ ಅಮೆರಿಕ ತೋರಿಸ್ಕೊಟ್ಟಿದೆ. ಸೊ ಇದಿಷ್ಟು ಇರಾನ್ ಯುದ್ಧದಿಂದ ಅಥವಾ ಇರಾನ್ ಸುತ್ತಮುತ್ತಲಿನಿಂದ ಬರ್ತಿರುವಂತಹ ಪ್ರಮುಖ ಸುದ್ದಿಗಳು. 2200 ಕೋಟಿ ರೂಪಾಯಿಗಳ ಡ್ರೋನ್, ಸ್ಪೈ ಡ್ರೋನ್, ಸರ್ವೇಲೆನ್ಸ್ ಡ್ರೋನನ್ನು ಅಮೆರಿಕ ಕಳ್ಕೊಂಡಿದೆ ಹೊರ್ಮುಜ್ ಸ್ಟ್ರೈಟ್ ಮೇಲೆ. ಇನ್ನೊಂದು ಸಿರಿಯಾದಲ್ಲಿದ್ದಂತಹ ಕಡೆಯ ಸೇನಾ ತುಕಡಿಯನ್ನು ವಾಪಸ್ ಕರೆಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಿಷ್ಟು ಈಗಿರುವಂತಹ ಅಪ್ಡೇಟು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.